ಚಾಮರಾಜನಗರದ ಹಿಲ್ಸ್ನಲ್ಲಿ ಭಕ್ತರೊಬ್ಬರನ್ನ ಕೊಂದು ಹಾಕಿದಂತ ಚಿರತೆಯನ್ನ ಕೊನೆಗೂ ಕೂಡ ಸೆರೆ ಹಿಡಿಯಲಾಗಿದೆ. 2 ದಿನಗಳ ಬಳಿಕ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. 50ಕ್ಕೂ ಹೆಚ್ಚು ಸಿಬ್ಬಂದಿ ಚಿರತೆಯನ್ನ ಸೆರೆ ಹಿಡಿದಿರೋದು. ಚಿರತೆ ಸೆರೆಗೆ ಸತತ ನಿಗಾ ವಹಿಸಿದ್ರು ಅರಣ್ಯಾಧಿಕಾರಿಗಳು. ಸದ್ಯ ಸೆರೆ ಹಿಡಿದಿರುವಂತ ಚಿರತೆಯನ್ನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನು ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಡ್ರೋನ್ ಬಳಸಿ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಅಂದ್ರೆ ಚಿರತೆಯ ಚಲನವಲನದ ಮೇಲೆ ಡ್ರೋನ್ ಮುಖಾಂತರ ನಿಗಾ ಇಡಲಾಗಿತ್ತು. ಮಾದಪ್ಪನ ದರ್ಶನಕ್ಕೆ ಹೋಗಿದ್ದಂಥ ಭಕ್ತ ಚಿರತೆ ದಾಳಿಗೆ ಬಲಿಯಾಗಿದ್ರು. ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು ಈ ವಿಚಾರ. ಇನ್ನು ಚಿರತೆ ಸೆರೆ ಹಿಡಿದ ಬೆನ್ನಿಗೆ ಭಕ್ತಾದಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಶಿವರಾತ್ರಿ ಸಮಯದಲ್ಲಿ ಪಾದಯಾತ್ರೆಗಳನ್ನು ಮಾಡ್ತಾರೆ ಭಕ್ತಾದಿಗಳು. ಪಾದಯಾತ್ರೆಗೂ ಕೂಡ ಆತಂಕ ಸೃಷ್ಟಿಯಾಗಿತ್ತು. ಸದ್ಯ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಇನ್ನು ಮಲೆ ಮಹದೇಶ್ವರ ಬೆಟ್ಟದ ಬಳಿ ಯುವಕರನ್ನ ಹೊತ್ತೊಯ್ದಿತ್ತು ಚಿರತೆ. ಚಾಮರಾಜನಗರದ ಉಸ್ತುವಾರಿ ಸಚಿವರಿಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿರತೆಗೆ ವಿಷವಿಟ್ಟರೆ ರೈತರನ್ನ ಬಂಧಿಸಿ ಜೈಲಿಗೆ ಹಾಕ್ತೀರಾ? ನಿಮ್ಮ ಸರ್ಕಾರದಲ್ಲಿ ಯಾರನ್ನ ಜೈಲಿಗೆ ಕಳಿಸಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಸೂಕ್ಷ್ಮ ವಿಚಾರ. ಅರಣ್ಯ ಸಚಿವರು ಇನ್ನೂ ಸ್ಥಳಕ್ಕೆ ಬಂದಿಲ್ಲ. 1 ಕೋಟಿ ನಾವು ಕೊಡ್ತೀವಿ ಪರಿಹಾರ, ನಿಮ್ಮ ಸರ್ಕಾರದಲ್ಲಿ ಯಾರಾದರೂ ಸಾಯೋದಕ್ಕೆ ರೆಡಿ ಇದ್ದಾರಾ ಅಂತ ರೈತರು ಪ್ರಶ್ನಿಸಿದ್ದಾರೆ. ಹುಲಿ ಸತ್ತ ತಕ್ಷಣ ಬೆಂಗಳೂರಿಂದ ಇಲ್ಲಿಗೆ ಅರಣ್ಯ ಇಲಾಖೆಯ ಟೀಮ್ ಬರುತ್ತೆ. ಜನ ಸತ್ರೆ ನಿಮಗೆ ಲೆಕ್ಕಕ್ಕಿಲ್ವಾ? ಶಿವರಾತ್ರಿಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ, ಸೂಕ್ತ ಭದ್ರತೆ ಕೊಡಿ ಅಂತ ಹೇಳಿದ್ದಾರೆ. ಈ ವೇಳೆ ರೈತರು ಮನವಿ ಮಾಡಿದ್ರು ಕೂಡ ಮಿನಿಸ್ಟರ್ ವೆಂಕಟೇಶು ಉಡಾಫೆಯ ಮಾತುಗಳನ್ನಾಡಿದ್ರು. ಆಯ್ತು ಬಿಡಪ್ಪ ಅಂತ ಕ್ರಮ ಕೈಗೊಳ್ಳುತ್ತೀನಿ ಎನ್ನುವಂತ ಭರವಸೆಯನ್ನು ಕೂಡ ಮಿನಿಸ್ಟರ್ ಕೊಡಲಿಲ್ಲ. ಒಂದು ಚಿರತೆ ಸಾಯ್ತು ಅಂತ ಹೇಳಿದ ತಕ್ಷಣ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ರೈತನ್ನ ಜೈಲ್ಗೆ ಹಾಕಿದ್ದಾರೆ ನಿಮ್ಮ ಅಧಿಕಾರಿಗಳು. ಇವತ್ತು ನಿಮ್ಮ ಸರ್ಕಾರದಲ್ಲಿ ಯಾರು ಜೈಲ್ಗೆ ಹಾಕೋ? ನಾವು ಯಾರು ಜೈಲ್ಗೆ ಹಾಕೋ ಹೇಳಿ? ಅದು ವಿಚಾರ ಮಾಡೋದಲ್ಲ ಸರ್, ಇದು ಬಹಳ ಸೂಕ್ಷ್ಮವಾದ ವಿಚಾರ. ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಇನ್ನು ಅರಣ್ಯ ಸಚಿವರು? ಕೇಳಬೇಕು ಸರ್, ಬರೋದಲ್ಲ. ಹುಲಿ ಸಾಯಿಸಿದ ತಕ್ಷಣ ನೀವೆಲ್ಲ ಬೆಂಗಳೂರಿಂದ ಟೀಮ್ ಮಾಡ್ಕೊಂಡು ಆ ಪರಿಸರವಾದಿಗಳು ಅವ್ರಿಗೆ ಕರ್ಕೊಂಡ್ಬಂದು ತೋರಿಸ್ತೀವಿ. ಭಾಳ ಜಿಲ್ಲಾಡಳಿತ ಭಾಳ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಿ. ಇವತ್ತು ಪರಿಸ್ಥಿತಿಯಲ್ಲಿ ಆ ರೈತರು ನಾವು ಪ್ರಾಣ ಕಳ್ಕೊಂತಲ್ಲ, ಅವ್ನು ಪ್ರಾಣ ಕೊಡೋರು ಯಾರು? ನೀವು 15 ಲಕ್ಷ 1 ಕೋಟಿ ಕೊಡ್ತೀವಿ, ಯಾರು ಸಾಯ್ತಾರೆ ಹೇಳಿ? ಸರ್ಕಾರಕ್ಕೆ 1 ಕೋಟಿ ಕೊಡ್ತೀವಿ ನಾವು, ಯಾರು ಸಾಯಕ್ಕೆ ತಯಾರಿದಾರ? ಅದು ಕ್ರಮ ತಗೊಳ್ಳಿ. ಆಮೇಲೆ ಅಲ್ಲಿ ಯಾರ್ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು, ಸೇವೆಯಿಂದ ವಜಾ ಆಗಬೇಕು. ಯಾಕಂದ್ರೆ ವಜಾ ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆ ಇವತ್ತು ಚಿರತೆ ಮತ್ತು ನಾಳೆ ಹುಲಿ ಬರ್ತದೆ. ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಪಾದಯಾತ್ರೆಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದ್ರ ಮೇಲೆ ತೀವ್ರ ನಿಗಾ ಇಟ್ಟು ಜಿಲ್ಲಾಡಳಿತ ಕ್ರಮ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲಿ ಹೋರಾಟಕ್ಕೆ ತೀವ್ರಗೊಳಿಸಬೇಕಾಯ್ತು. ನಿನ್ನೆ ಒಮ್ಮದಲ್ಲಿ ಒಂದು ಚಿರತೆ ಸಾಯ್ತು ಅಂತ ಹೇಳಿದ ತಕ್ಷಣ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ರೈತನ್ನ ಜೈಲ್ಗೆ ಹಾಕಿದ್ದಾರೆ ನಿಮ್ಮ ಅಧಿಕಾರಿಗಳು. ಇವತ್ತು ನಿಮ್ಮ ಸರ್ಕಾರದಲ್ಲಿ ಯಾರು ಜೈಲ್ಗೆ ಹಾಕೋ? ನಾವು ಅಪಾರವಾದಂಥ ಭಕ್ತರಿದ್ದಾರೆ ಮಹದೇಶ್ವರಿಗೆ. ಆ ಭಕ್ತರನ್ನ ನಾವು ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಸಡನ್ನಾಗಿ ರಿಸ್ಟ್ರಿಕ್ಟ್ ಮಾಡೋದು ಕಷ್ಟ ಇದೆ ನಮಗೆ. ಆದ್ದರಿಂದ ಇವ್ರು ಫಾರೆಸ್ಟ್ನವ್ರು ಏನೋ ನೀವು ಸಾಯಂಕಾಲ ಟೈಮು ಬೆಳಗ್ಗೆ ಟೈಮು ನೀವು ಹೋಗಿ ರಿಸ್ಟ್ರಿಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಭಕ್ತರಿಗೂ ತೊಂದರೆ ಆಗದಾಗೆ ಏನೋ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಇವ್ರು ನಾವು ರಿಸ್ಟ್ರಿಕ್ಟ್ ಮಾಡಿದಾಗ ಭಕ್ತಾದಿಗಳು ಈಗ ಕೆಲವರೆಲ್ಲ ಹಾರಕೆ ಮಾಡ್ಕೊಂಡಿರ್ತಾರೆ. ಆ ದೇವ್ರಿಗೇನೋ ಹೇಳ್ಕೊಂಡಿರ್ತೀವಿ, ನಾವು ನಡ್ಕೊಂಡು ಬಂದು ನೀನು ದರ್ಶನ ಮಾಡ್ತೀನಿ ಏನೋ ಅವರ ಮನಸ್ಸಿಗೆ ಏನು ತೋರ್ತದೆ, ಅವ್ರ ಭಾವನೆ ಇದೆ, ಆ ಥರ ಮಾಡಿರ್ತಾರೆ. ಅದನ್ನು ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಅವ್ರು ಹೇಳೋಕ್ಕಾಗಲ್ಲ. ಏನೋ ಆದರೂ ಅವ್ರು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಅವ್ರಿಗೇನು ತೊಂದರೆ ಆಗದಾಗೆ ರಕ್ಷಣೆ ಮಾಡ್ತಾರೆ. ನನ್ನ ಒಳ್ಳೆ ಮಗ ಕನಪ್ಪ ಕೂಲಿ ಕಮಲಗಿ ಐತಿದ್ ಮಗ ಪಾದಯಾತ್ರೆಗೆ ಹೋದ. ಮಾದಪ್ಪನಿಗೆ 3ನೇ ವರ್ಷದ ಯಾತ್ರೆ ಅಂತ. ಇದು 3ನೇ ವರ್ಷದ್ದು. ಹೋಗಿ ಚಿರತೆಗೆ ಬಲಿ ಕೊಟ್ಟು ನಾನು ಮಗನ ಚಿರತೆಗೆ ಬಲಿಯಾದ ನನ್ನ ಮಗ. ನಾನು ಚಿರತೆಗೆ ಬಲಿ ಕೊಟ್ಟಂಥ ತಾಯಿ ಕರ್ರಪ್ಪ ಪ್ರಪಂಚಕ್ಕೆ. ನನ್ನಂಥ ತಾಯಿ ಇರಬಾರ್ದು. ನನ್ನ ಮಗನ ಚಿರತೆಗೆ ಬಲಿ ಕೊಟ್ಟು. ಇಲ್ಲಪ್ಪ, 5 ವರ್ಷ ಹೋಗಿದ್ದೀನಿ ನಾನು. ಈ ವರ್ಷ ಬರಳಿದ್ರು ನನ್ನ ಮಗ ಉಳ್ಕೊನೇನಪ್ಪ. ತಾಳ್ಬೆಟ್ಟಕ್ಕೆ ಬಾ ಅಂತ ಕರೆದ್ರು. ನಾನು ಬರ್ನಾರಿ ಈಗ ಹೋಗಿ ಬಂದೀನಿ, ಮಾಡ್ಕೊಬರವ ಅಂದು. ನನ್ನ ಮಗನ ನಾನು ದಂಡೇಲಿ ಕರ್ಕೊಂಡು ಒಂದ್ಗೆ ಹೋಗೋನಿ. ಅಪ್ಪ ಮಗನೇ ಪ್ರವೀಣ ನಾವು ಚಿತ್ರ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.